ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ದೃಷ್ಟಿ ಬಟ್ಟು ಏನಾಗುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಒಂದು ಲೈಕ್ ಮಾಡೋದು ಮತ್ತು ಶೇರ್ ಮಾಡೋದು ಮಾತ್ರ ಮರಿಬೇಡಿ. ದಯವಿಟ್ಟು ಲೈಕು ಶೇರು ಮಾಡಿ ಅಂತ ಕೇಳ್ಕೊತ ಇವತ್ತಿನ ಸಂಚಿಕೆಯಲ್ಲಿ ದೃಷ್ಟಿ ಬಟ್ಟು ಏನಾಗುತ್ತೆ ಅಂತ ಅಂದರೆ, ಜಾಗ ನೋಡೋಕ್ಕೆ ಒಬ್ಬರು ಬಂದಿರ್ತಾರೆ. ಅಲ್ಲಿಗೆ ದತ್ತ ಮತ್ತು ಬಜರಂಗಿ ಇಬ್ಬರು ಹೋಗಿರ್ತಾರೆ. ಅವರು ಮಾತಾಡ್ತಾ ಇರೋದು ತುಂಬ ಹೊರಟಾಗಿ ಅನ್ನಿಸ್ತಾ ಇರ್ತೈತೆ. ಅದರಲ್ಲಿ ಬಜರಂಗಿಗೆ ತುಂಬ ಡೌಟ್ ಬರ್ತಾ ಇರುತ್ತೆ, ದತ್ತನಿಗೂ ಸ್ವಲ್ಪ ಡೌಟ್ ಬರ್ತಾ ಇರುತ್ತೆ. ನೀವು ಇಲ್ಲೇ ಯಾಕೆ ಜಾಗ ತೊಗೊತಾ ಇದ್ದೀರಾ, ಇಲ್ಲೇ ಏನಕ್ಕೆ ನೀವು ಈ ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಕೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲಿ ಒಂದು ಬಡವರಿಗೋಸ್ಕರ ಹಾಸ್ಪಿಟ್ಲ್ ಕಟ್ಸೋಣ ಅಂತ ಅಂದ್ಕೊಂಡು ಇಲ್ಲಿ ಬಂದಿದ್ದೀವಿ. ನಾಳೆನೇ ಇಲ್ಲಿ ಪೂಜೆ ಶುರು ಮಾಡ್ತೀವಿ, ಆ ಪೂಜೆಗೆ ನೀವು ಬರಬೇಕು ಅಂತ ಹೇಳ್ತಾರೆ. ಬಜರಂಗಿಗೆ ಡೌಟ್ ಬರುತ್ತೆ. ದತ್ತ ಶೇಕ್ ಹ್ಯಾಂಡ್ ಮಾಡ್ತಾನೆ, ಆದರೆ ಬಜರಂಗಿ ಶೇಕ್ ಹ್ಯಾಂಡ್ ಮಾಡೋದಿಲ್ಲ. ಸರಿ ಆಯಿತು, ಒಂದು ಕಾಲ್ ಬಂತು ಅಂತ ಹೇಳ್ಬಿಟ್ಟು ಅವ್ರು ಇಲ್ಲಿಂದ ಹೊರಡ್ತಾರೆ. ಮತ್ತು ಬಜರಂಗಿನೂ ಮತ್ತು ದತ್ತ ಇಬ್ಬರು ಕಾರ್ ಹತ್ರ ಬಂದಾಗ ಅವ್ರು ಹೇಳ್ತಾರೆ, ಇದರಲ್ಲಿ ಏನೋ ಹೆಚ್ಚು ಕಮ್ಮಿ ಆಗ್ತಾಯಿದೆ, ಇದರಲ್ಲಿ ಏನೋ ಮಿಸ್ಟೇಕ್ ಆಗ್ತಾಯಿದೆ ಅಂದ್ಬಿಟ್ಟು ದತ್ತ ಮತ್ತು ಬಜರಂಗಿ ಇಬ್ಬರೂ ಮಾತಾಡ್ಕೊತಾರೆ. ಆದ್ರೂ ಅವನು ಹೇಳ್ತಾನೆ, ಒಳ್ಳೆ ಕೆಲಸಕ್ಕೆ ಯಾವತ್ತಿದ್ರೂ ಒಳ್ಳೇದಾಗುತ್ತೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅಂದರೆ ನೋಡೋಣ ಬಿಡು ಏನಾಗುತ್ತೆ ಅಂತ ಅಂದ್ಬಿಟ್ಟು. ಆದರೂ ಅವ್ರು ಏನಾದ್ರು ತಪ್ಪು ಕೆಲಸ ಮಾಡ್ತಾ ಇದ್ದಾರೆ, ಕೆಟ್ಟ ಕೆಲಸ ಮಾಡ್ತಾ ಇದ್ದಾರೆ ಅಂತಂದರೆ ನಮಗೆ ಗೊತ್ತಾಗೇ ಆಗುತ್ತೆ ಅಲ್ವಾ, ನಾವು ಸುಮ್ಮನೆ ಬಿಡ್ತೀವ ಅಂತ ಹೇಳ್ಬಿಟ್ಟು ಇಬ್ಬರು ಮಾತಾಡ್ಕೊಂಡು ಮನೆ ಕಡೆಗೆ ಬರ್ತಾರೆ. ದತ್ತ ಟೆರೆಸ್ ಮೇಲೆ ನಿಂತ್ಕೊಂಡು ಒಬ್ಬನೇ ಇರಬೇಕು ಅಂದ್ಕೊಂಡಿರ್ತಾನೆ. ಅಷ್ಟರಲ್ಲಿ ಅವನ ಹೆಂಡ್ತಿ ದೃಷ್ಟಿ ಬಂದ್ಬಿಟ್ಟು ಬಾಕ್ಲಲ್ಲಿ ನಿಂತ್ಕೊಂಡಿರ್ತಾಳೆ. ಅವನು ನೋಡ್ಬಿಟ್ಟು, ಯಜಮಾನ್ತಿ ಏನು ಕಲ್ಲಿ ನಿಂತ್ಕೊಂಡಿದ್ಯಾ, ಬನ್ನಿ ಅಂತ ಅಂದ್ಬಿಟ್ಟು ಒಳಗಡೆ ಕರೀತಾನೆ. ಅವನಿರೋ ಹತ್ರ ಕರೆದಾಗ ಅವಳೇನು ಮಾಡ್ತಾಳೆ, ನೀವು ಬಜರಂಗಿ ಅಣ್ಣ ಹೇಳಿದ್ರು ನೀವು ಒಬ್ಬರೇ ಇರಬೇಕು ಅಂತ ಹೇಳ್ಬಿಟ್ಟು, ಅದಕ್ಕೆ ನಾನು ಸುಮ್ಮನೆ ನಿಂತ್ಕೊಂಡಿದ್ದೀನಿ. ನೀವು ಒಬ್ಬರೇ ಇರಬೇಕು ಅಂತಂದರೆ ನಾನು ನಿಮಗೆ ತೊಂದರೆ ಕೊಡಲ್ಲ ರೀ, ನೀವು ಆರಾಮಾಗಿ ಇರ್ಬೋದು, ನಾನು ಇಲ್ಲಿಂದ ಹೋಗ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಇಲ್ಲ, ನಾನು ಒಬ್ಬನೇ ಇರೋದು ಒಂದೇ, ನೀವು ನನ್ನ ಜೊತೆಗಿರೋದು ಒಂದೇ, ಬನ್ನಿ ಆಯಿತು ಅಂತ ಹೇಳ್ಬಿಟ್ಟು ಕರೀತಾನೆ. ಕರೆದಾಗ ಅವಳೇನು ಮಾಡ್ತಾಳೆ, ಸರಿ ಆಯಿತು ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಅವನ ಹತ್ರ ಹೋಗ್ಬಿಟ್ಟು ನಿಂತ್ಕೊತಾಳೆ. ನಾನು ನಿಮಗೊಂದು ವಿಷಯ ಹೇಳಬೇಕು ರೀ, ನಾಳೆ ನೀವು ನನ್ನೆಲ್ಲರೂ ಹೊರಗಡೆ ಕರ್ಕೊಂಡು ಹೋಗ್ತೀರಾ ಅಂತ ಕೇಳ್ತಾಳೆ. ಅದಕ್ಕೆ ದತ್ತ ಹೇಳ್ತಾನೆ, ಎಲ್ಲಿಗೂ ಏನು ವಿಷಯ ಏನಂತ ಹೇಳಿ ಅಂತ ಅಂದಾಗ, ನೀವು ನನ್ನ ಎಷ್ಟು ಕಾಡಿಸಿ ಹೇಳಿದ್ರಿ, ಲೆಟರ್ಸು ಅದು ಇದು ಅಂತ ಅಂದ್ಕೊಂಡು, ಆದರೆ ಇವಾಗ ನಾನು ನಿಮಗೆ ಹೇಳಬೇಕು, ನಾಳೆ ಹೇಳ್ತೀನಿ ಅಂತ ಅಂದಾಗ, ಅಲ್ಲಿವರೆಗೂ ಕಾಯೋಕ್ಕಾಗೋದಿಲ್ಲ ಯಜಮಾನ್ತಿ, ಏನಂತ ಹೇಳಿ ಅಂತ ಅಂದಾಗ, ಇಲ್ಲ ರೀ ನಾಳೆ ನಾನು ನಿಮಗೆ ಹೇಳ್ತೀನಿ, ನಾವಿಬ್ಬರೇ ಇರಬೇಕು, ಎಲ್ಲಾದರೂ ಏಕಾಂತವಾಗಿ ಹೋಗಬೇಕು, ಕರ್ಕೊಂಡೋಗಿ ಹಂಗಾಗ್ಬಿಟ್ಟು ಆವಾಗ ಹೇಳ್ತೀನಿ ಅಂದಾಗ, ಸರಿ ಆಯಿತು, ನೀವು ಕೇಳೋದು ಹೆಚ್ಚು, ನಾನು ಕರ್ಕೊಂಡೋಗೋದು ಹೆಚ್ಚು, ಖಂಡಿತ ನಾನು ನಿಮ್ಮನ್ನು ಕರ್ಕೊಂಡೋಗ್ತೀನಿ ಅಂತ ಹೇಳ್ಬಿಟ್ಟು ದತ್ತ ಹೇಳ್ತಾನೆ. ಆವಾಗ ಸರಿ ಆಯಿತು, ಇವಾಗ ಟೈಮ್ ಆಯಿತು, ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಬ್ಬರೂ ಒಳಗಡೆ ಹೋಗ್ತಾರೆ. ಅಷ್ಟರಲ್ಲಿ ಬಜರಂಗಿ ಅಲ್ಲೇ ನಡ್ಕೊಂಡು ಹೋಗ್ಬೇಕಾದ್ರೆ ನೇತ್ರ ಅಳ್ತಾ ಇರ್ತಾಳೆ. ನೇತ್ರ ಅಳೋದನ್ನ ನೋಡ್ಬಿಟ್ಟು ಬಜರಂಗಿ ಯಾಕೆ ಈ ಥರ ಅಳ್ತಾ ಇದ್ದಾಳಲ್ವ ಅಂತ ಅಂದ್ಬಿಟ್ಟು ಆ ಕಡೆ ಈ ಕಡೆ ನೋಡ್ಬಿಟ್ಟು ಒಳಗಡೆ ಹೋಗ್ತಾನೆ. ಒಳಗಡೆ ಹೋಗ್ಬಿಟ್ಟು, ಏನಾಯಿತು ನೇತ್ರ, ಯಾಕೆ ಅಳ್ತಾ ಇದೆಯಾ ಅಂತ ಕೇಳಿದಾಗ ನೇತ್ರ ಹೇಳ್ತಾಳೆ, ನಾನು ನಿಮ್ಮ ಜೊತೆ ಇರಬಾರ್ದಂತೆ, ನಿಮ್ಮ ಜೊತೆ ಮಾತಾಡಬಾರ್ದಂತೆ, ಅಕ್ಕ ಹೇಳ್ತಾ ಇದ್ದಾಳೆ, ನಾನು ನಿಮ್ಮನ್ನು ಬಿಟ್ಟು ಹೆಂಗಿರಲಿ ನೋಡಿ, ನಿಮ್ಮನ್ನು ನೋಡದೆ ಮಾತಾಡದೆ ನನ್ನ ಕೈಲಿ ಇರೋಕ್ಕಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ನೇತ್ರ ಹೇಳ್ತಾಳೆ. ಹಂಗಂತ ಹೇಳಿದಾಗ, ಯಾರು ಏನು ಮಾಡೋಕ್ಕೆ ಸಾಧ್ಯ, ನಾನು ನಿನ್ನ ಜೊತೆ ಇರಬೇಕಾದ್ರೆ ಹೆದರ್ಕೊಂಬೇಡ, ಸುಮ್ಮನೆ ಇರು, ಏನೂ ಆಗೋದಿಲ್ಲ, ಎಲ್ಲ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಬಜರಂಗಿ ಹೇಳ್ತಾನೆ. ಅಷ್ಟರಲ್ಲಿಯೇ ನೇತ್ರ ಏನು ಮಾಡ್ತಾಳೆ ಅಂತ ಅಂದರೆ, ಇಲ್ಲ ನೋಡಿ, ನನ್ನ ಕೈಲಿ ಆಗ್ತಾ ಇಲ್ಲ ನಿಮ್ಮನ್ನು ಬಿಟ್ಟಿರೋಕ್ಕೆ, ನಿಮ್ಮ ಜೊತೆ ಮಾತಾಡಬಾರ್ದು, ನಿಮ್ಮನ್ನು ಬಿಟ್ಟಿರಬಾರ್ದು ಅಂತ ಹೇಳ್ತಾ ಅಂದ್ಬಿಟ್ಟು ಜೋರಾಗಿ ಅಳ್ತಾಗ ಇಬ್ಬರು ತಪ್ಕೊಂಡಿರ್ತಾರೆ. ಅಂಥದನ್ನ ಅವ್ರ ಅಕ್ಕ ನೋಡ್ಬಿಟ್ಟು, ಅವ್ರ ಅಕ್ಕ ಚಪ್ಪಾಳೆ ತೊಟ್ಬಿಟ್ಟು ಒಳಗಡೆ ಬಂದ್ಬಿಟ್ಟು ಹೇಳ್ತಾಳೆ, ಬೇಷ್, ಇದು ಈ ಮನೇನ ನೀವು ಕಬ್ಬನ್ ಪಾರ್ಕ್ ಅಂದ್ಕೊಂಡಿದ್ದೀರೋ, ಮನೆ ಅಂದ್ಕೊಂಡಿದ್ದೀರೋ, ಇಲ್ಲಿ ಈ ಥರ ಎಲ್ಲ ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ನೇತ್ರನಿಗೆ ಜೋರು ಮಾಡ್ತಾಳೆ. ಬಜರಂಗಿಗೂ ಕೂಡ ಜೋರು ಮಾಡ್ತಾನೆ. ಅಷ್ಟೊತ್ತಿಗೆ ಅವನೇನು ಮಾಡ್ತಾನೆ, ಅಕ್ಕ ಅದು ಅಂತ ಇರ್ತಾನೆ. ನೀನು ನನ್ನ ಹತ್ರ ಏನೇ ಹೇಳ್ಬೇಡ, ನೀನು ಏನಕ್ಕೆ ಬಂದಿದ್ಯೋ ಅದನ್ನಷ್ಟೇ ಮಾಡಬೇಕು, ನೀನು ಅದನ್ನು ಬಿಟ್ಬಿಟ್ಟು ಜಾಸ್ತಿ ಎಲ್ಲ ನಡ್ಕೊಳ್ಳೋದಕ್ಕೆ ಹೋಗ್ಬೇಡ, ನೀನು ದತ್ತನ ಸೇಫ್ಟಿಗೋಸ್ಕರ ಈ ಮನೆಗೆ ಬಂದಿದ್ಯಾ, ಅಷ್ಟೇ ಇರಬೇಕು, ನೀನು ಇಲ್ಲಿಂದ ಹೊರಡು ಅಂತ ಅಂದ್ಬಿಟ್ಟು ಗಲಾಟೆ ಮಾಡಿಬಿಟ್ಟು ಕಳಿಸ್ಬಿಡ್ತಾನೆ. ಅಲ್ಲಿಂದ ಅವನೇನು ಮಾಡ್ತಾನೆ, ಆಚೆ ಬರ್ತಾನೆ. ಇನ್ನು ದತ್ತ ಮತ್ತು ದೃಷ್ಟಿ ಇಬ್ಬರೂ ಮಲ್ಕೊಳ್ಳೋಕ್ಕೆ ಅಂತ ಬಂದಿರ್ತಾರೆ. ಮಲ್ಕೊಂಡಿರ್ಬೇಕಾದ್ರೆ ದೃಷ್ಟಿ ದತ್ತ ಇಬ್ಬರೂ ಮುಖ ನೋಡ್ಕೊತಾ ಇರ್ತಾರೆ. ದತ್ತ ದೃಷ್ಟಿ ಕೈ ಇಟ್ಕೊಳಕ್ಕೆ ಹೋದಾಗ ದೃಷ್ಟಿ ಏನು ಮಾಡ್ತಾಳೆ, ಕೈ ಹಿಂದೆ ತಗೊಂಡಾಗ ಏನಾಗುತ್ತೆ ಅಂತ ಅಂದರೆ, ಅವನೇನಂತಾನೆ, ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ನಾನು ಖಂಡಿತ ನಿಮಗೆ ಬಲವಂತ ಮಾಡಲ್ಲ ಯಜಮಾನ್ತಿ ಅಂತ ಅಂದ್ಬಿಟ್ಟು ದತ್ತ ದೃಷ್ಟಿ ಕೇಳಿದಾಗ, ಇಲ್ಲ ರೀ ಆ ಥರ ಎಲ್ಲ ಏನಿರೋದಿಲ್ಲ ಅಂದ್ಬಿಟ್ಟು ಮತ್ತೆ ಅವಳು ಕೈ ಇಟ್ಕೊಂಡು ಇಬ್ಬರೂ ಮಾತಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಅವಳೇನು ಮಾಡ್ತಾಳೆ ಅಂತ ಅಂದರೆ, ದತ್ತನ ತೋಳ ಮೇಲೆ ಮಲ್ಕೊಂಡಿರ್ಬೇಕಾದ್ರೆ ದತ್ತ ಹೇಳ್ತಾನೆ, ನಾನು ಯಾವತ್ತೂ ಇದುವರೆಗೂ
ಈ ಥರ ನನ್ನ ತೋಳ ಮೇಲೆ ಯಾರನ್ನೂ ಮಲಗಿಸ್ಕೊಂಡಿಲ್ಲ ಯಜಮಾನ್ತಿ, ನೀವೇ ಮೊದಲನೇ ಅವರು ಅಂತ ಅಂದ್ಬಿಟ್ಟು ದತ್ತ ಹೇಳ್ತಾನೆ. ಆವಾಗ ಅವಳು ಹೇಳ್ತಾಳೆ, ರೀ ಅದು ಏನೋ ಇಬ್ಬರು ಮಾತಾಡ್ತಾ ಇರ್ತಾರೆ. ಇಬ್ಬರು ಮಾತಾಡ್ಕೊತಾ ಇರಬೇಕಾದ್ರೆ ಅಷ್ಟೊತ್ತಿಗಾಗಲೇ ತುಂಬ ಟೈಮ್ ಆಗೋಗ್ಬಿಟ್ಟಿರುತ್ತೆ. ನಿದ್ದೆ ಬರ್ತಾ ಇರುತ್ತೆ. ನಾನು ನಿಮ್ಮ ಹತ್ರ ಒಂದು ಸತ್ಯ ಹೇಳಬೇಕು, ನಂಬಿಕೆ ಅನ್ನೋದು ಎಷ್ಟು ದೊಡ್ಡದಲ್ವಾ ರೀ ಅಂತ ಅಂದ್ಬಿಟ್ಟು ಇಬ್ಬರು ಮಾತುಕತೆ ಮುಂದುವರಿತಾ ಇರುತ್ತೆ. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡೋದು, ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.